ನನ್ನ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ ಅಂತ ನಾನು ತುಂಬ ತುಂಬ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಹೇಗೆ ಇದೆಲ್ಲ ಪ್ರೇರಣೆ ಹೇಗೆ ಅಂದೆ, ನಮ್ಮ ತಾಯಿ ಚಿಕ್ಕವಳಿದ್ದಾಗ ನಾನು ಚಿಕ್ಕವಳಿದ್ದಾಗ ಪ್ರತಿದಿನ ಮಂಜುನಾಥ ಸ್ವಾಮಿಯ ಫೋಟೋ ಕಡೆ ಬಂದು ಸ್ನಾನ ಮಾಡಿ ಅವರು ನಮಸ್ಕಾರ ಮಾಡೋರು ಪ್ರತಿದಿನ. ನಾನು ಚಿಕ್ಕವಳಿದ್ದಾಗ ನನಗೇನೂ ಅರ್ಥ ಆಗ್ತಿರ್ಲಿಲ್ಲ, ಒಂದು ಸ್ವಲ್ಪನೂ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಯಾಕೆ ನಮ್ಮಮ್ಮ ಈ ರೀತಿ ಮಾಡ್ತಾರೆ, ಪ್ರತಿದಿನ ಹೂ ಇಡೋದು, ನಮಸ್ಕಾರ ಮಾಡೋದು, ಬೇಡ್ಕೊಳ್ಳೋದು ಮಾಡೋರು. ನಾನು ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ 1ನೇ ಕ್ಲಾಸಿಗೆ ನನಗೆ ಸೇರಿಸಿದ್ರು ಸ್ಕೂಲಿಗೆ ಸೇರಿಸುವಾಗ ಸ್ಲೇಟ್ಗಳು ಬಳಪಗಳು ಎಲ್ಲ ತಗೊಂಡ್ಬರ್ಬೇಕಾಗಿತ್ತು. ಇಲ್ಲ ಆಗಲ್ಲ, ಮನೇಲಿ ಕೊಡಿಸ್ಲೇ ಇಲ್ಲ. ಆದ್ರೂ ಒಂದಿನ ಏನ್ ಮಾಡ್ತಿದ್ದೆ ನಾನು, ಆ ದಿನ ಸ್ಕೂಲಲ್ಲಿ ಹೇಗೂ ವಿದ್ಯಾಭ್ಯಾಸ ಕಲಿಬೇಕು ಅಂತ ಬೆಣಚಿನ ಕಲ್ಲಂತ ಹೋಗಿ ಆ ಶಾಲೆಯ ತರಗತಿಯ ಗೋಡೆ ಮೇಲೆ ಮೇಚ್ಕಟ್ಟ ಮೇಲೆ ನಾನು ಬರಿತಾ ಇದ್ದೆ, ಅಕ್ಷರಾಭ್ಯಾಸ ಬರಿತಾ ಇದ್ದೆ. ಅಲ್ಲಿ ನಾನು ಏನ್ ಮಾಡ್ತಿದ್ದೆ, ಪ್ರತಿದಿನ ಮಂಜುನಾಥ ಸ್ವಾಮಿಗೆ ಪ್ರತಿದಿನ ನನಗೆ ಸ್ಲೇಟು ಪಡಪ ಕೊಡ್ಸಪ್ಪ, ನನಗೆ ಅಷ್ಟೇ ಸಾಕು, ನಾನು ಚಿಕ್ಕವಳಲ್ವಾ, ಏನೆಲ್ಲ ನಾನು ಬೇಡ್ಕೊಳಕ್ ಆಸೆ, ನನಗೆ ಇನ್ನೇನು ಆಸೆ ಇಲ್ಲ. ನಮಗೆ ಯಾವ ತಿಂಡಿ ತಿನಿಸುಗಳು ಸಹ ನಮಗೆ ಗೊತ್ತಿಲ್ಲ, ಯಾವ ಕೇಕು ಬ್ರೆಡ್ ಬನ್ ಏನೂ ಗೊತ್ತಿಲ್ಲ. ನಮಗೆ ಬೇಕಾಗಿದ್ದು ಒಂದು ಬಳಪ ಮತ್ತು ಸ್ಲೇಟ್ ಕೇಳಿದೆ. ಅಲ್ಲಿಗೂ 4 ದಿನಕ್ಕೆ ನನ್ನ ತರಗತಿಯ ಉಪಾಧ್ಯಾಯರು ಸರ್ ನನಗೆ ಕರೆದ್ರು. ಹಿರೇ ಗೋಡೆ ಎಲ್ಲ ಗಲೀಜ್ ಮಾಡ್ಬಿಟ್ಟೆ ಕಣಮ್ಮ, ಗೀಚಿ ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ ನೀನು, ಈ ರೀತಿ ಮಾಡ್ಬೇಡ ಬಾ ಇಲ್ಲಿಂದ ಆತ್ಮೀಯತೆಯಿಂದ ಕರೆದುಕೊಂಡು ನಾನು ಓಡ್ ಹೋದೆ. ದೊಡ್ಡದೊಂದು ಸ್ಲೇಟು ಬಳಪ ನನಗೆ ಕೊಟ್ರು. ನನಗೆ ತುಂಬಾ ಸಂತೋಷ ಆಯ್ತು. ಇದಕ್ಕಿಂತ ಬೇರೆ ನನಗೆ ಸಂತೋಷನೇ ಇರಲಿಲ್ಲ. ಆವಾಗ ನನಗೆ ನನ್ನ ತಾಯಿ ಯಾಕೆ ಮಂಜುನಾಥ ಸ್ವಾಮಿಗೆ ಬೇಡ್ಕೊಂತಿದ್ರು ಅನ್ನೋ ಭಾವನೆ ನನ್ನಲ್ಲಿ ನಿಜವಾಗೂ ಉಳಿದಿದ್ದು. ಆ ದೇವರಿಗೆ ನನ್ಗೇನು ಅವಶ್ಯಕತೆ ಇದೆ ಅದನ್ನ ಮಾತ್ರ ಬೇಡ್ಕೊಂತಿದ್ದೆ, ಬೇರೆ ಏನೂ ನಾನು ಬೇಡ್ಕೊಂತಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಆ ದೇವರು ನನಗೆ ತುಂಬಾ ಒಳ್ಳೆ ಸ್ಥಿತಿಯಲ್ಲಿ ಆರೋಗ್ಯ ಕೊಟ್ಟು ಕಾಪಾಡಿದ್ದಾನೆ. ನೀವು ಅದೇ ರೀತಿ ಆ ಮಂಜುನಾಥ ಸ್ವಾಮಿಗೆ ಪ್ರತಿದಿನ ಎಲ್ಲಿ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ಮನೆಯಲ್ಲಿ ಇದ್ದಾಗ್ಲೇನೇನೆ ಮಂಜುನಾಥಾಯೇ ನಮೋ ನಮಃ ಅಂತ ಒಂದು 10 ಸಲ ಹೇಳ್ಕೊಂಡ್ರು ನಿಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ಮಾಯಾಗಿ ನೀವು ಮೇಲಕ್ಕೆ ಬರೋದ್ರಲ್ಲಿ ಸಂದೇಹನೇ ಇಲ್ಲ.